ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ಹೊಸ ಪ್ಲೇಸ್ ಅಲ್ಲಿ, ಹೊಸ ಜಾಗದಲ್ಲಿ ಒಂದು ಒಳ್ಳೆ ಕ್ಯಾಟ್ಲಾ ಫಿಶ್ 1 kg ಇದೆ. ಇದನ್ನ ತವಾ ಫ್ರೈ ಮಾಡಕ್ ಹೋಗ್ತಿದೀನಿ. ಯಾವ ತರ ಮಾಡ್ತೀನಿ, ಏನೇನ್ ಹಾಕ್ತೀನಿ, ಯಾವ ತರ ಮಸಾಲೆ ಯೂಸ್ ಮಾಡ್ತೀನಿ ಎಲ್ಲ ನೋಡಿ. ನೀವು ಇನ್ನೂ ಈ ಚಾನೆಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತುಂಬ ದಿನ ಆಗಿತ್ತು ಮೀನು ತಿಂದೆ, ಅದಕ್ಕೆ ಅನ್ಸುತ್ತೆ ನಾವು ಯಾವಾಗಲೂ ಒಳ್ಳೆ ಸಾಲ ಹತ್ರನೇ ಮಾಡೋದು. ಇವತ್ತೊಂದು ಸ್ಪೆಷಲ್ ಆಗಿರಲಿ ಅಂತ ಅದಕ್ಕೆ ಬಂದಿದ್ದೀನಿ ಮೀನು ತಿನ್ನೋಣ ಅಂತ. ತುಂಬ ದಿನ ಆಗಿದೆ, ಒಳ್ಳೆ ಒಂದು ತವಾ ಫ್ರೈ ಮಾಡೋಣ ಅಂತ. ಫ್ರೆಂಡ್ಸ್, ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಕಾರ್ನ್ ಫ್ಲೋರ್ ಹಾಕೊಳ್ಳೋಣ, ಖಾರ ಪುಡಿ ಹಾಕೊಳ್ಳೋಣ, ಅರಶಿನ ಪುಡಿ ಹಾಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ 1.5 ಹಾಕೊಳ್ಳೋಣ ಸಾಕು. ಫಿಶ್ ಮಸಾಲ, ಗರಂ ಮಸಾಲ 1-2 ಸ್ಪೂನ್ ಹಾಕೊಳ್ಳೋಣ, ಜಾಸ್ತಿ ಬೇಡ. 1 ಮೊಟ್ಟೆ ಹಾಕೊಳ್ಳೋಣ, ಚೆನ್ನಾಗಿ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಹಾಕೊಳ್ಳೋಣ, ಉಪ್ಪು ಹಾಕೊಳ್ಳೋಣ, ಮಸಾಲೆಗೆ ಮೀನು ಹಾಕೊಳ್ಳೋಣ, ತುಂಬಾ ದಿನ ಆಗಿದೆ ಸಮುದ್ರ ಮೀನನ್ನ ತಿಂದೆ, ಅದನ್ನ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ, ತುಂಬಾ ದಿನನೂ ಆಗಿದೆ. ಸಮುದ್ರ ಮೀನಿಂದ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಸಮುದ್ರ ಮೀನಲ್ಲಿ ಯಾವ ತರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ರೆಸಿಪಿನ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಮಾಡಿ ತೋರಿಸ್ತೀನಿ. ತವಾ ಹಿಡ್ಕೊಂಡು ಮೀನನ್ನ ಫ್ರೈ ಮಾಡೋಣ ಬನ್ನಿ. ಆಯಿಲ್ ಹಾಕೊಳ್ಳೋಣ, ಪಲ್ಟಿ ಮಾಡ್ಕೊಳ್ಳೋಣ. ಈ ಪೀಸ್ನ ಮಾತ್ರ ಹಿಂಗೆ ಮಾಡ್ಕೊಳ್ತೀವಿ, ಬಾಕಿ ಎಲ್ಲ ರವೆ ಹಾಕೊಂಡು ಮಾಡ್ಕೊಳ್ತೀವಿ. ಓಕೆ ಗೆಳೆಯರೆ, ಮೀನು ರೆಡಿಯಾಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ.
ಇವಾಗ ಮೀನು ಹಾಕ್ತೀನಿ, ಚಟ ಪಟ ಅನ್ಬೇಕು ಇವಾಗ. ಆವಾಗ ಹಾಕಿದ ಮೀನಿಗೆ ರವೆ ಇರಲಿಲ್ಲ, ಇವಾಗ ರವೆ ಮಿಕ್ಸ್ ಮಾಡಿ ಸ್ವಲ್ಪ. ಓಕೆ, ಫೈನಲ್ ಪಿಕ್ಚರ್. ಇದನ್ನು ಸರ್ವ್ ಮಾಡ್ಕೊಬಿಡೋಣ. ಇನ್ನು ಮುಗೀತು. ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋಣ. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ವಾವ್, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಸೂಪರ್ ಆಗಿದೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಸಿಂಪಲಾಗಿ ಮಾಡಿದ್ದೀವಿ. ನೀವು ಒಂದ್ಸತಿ ಮನೇಲಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ. ಸೇಮ್ ಮಸಾಲ ಯೂಸ್ ಮಾಡಿ, ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ನೀವೇ ಹೇಳ್ತೀರಾ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಹೋಟ್ಲಲ್ಲಿ ಏನು ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.